ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಳ್ಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA ಥರ್ಡ್ ಸೆಮ್ SCP ಅಲ್ಲಿ ಬರ್ತಕ್ಕಂಥ ಅಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಇಂಡಿಯನ್ ಎಕನಾಮಿಲಿ ಬರ್ತಕ್ಕಂಥ ಪ್ರಮುಖವಾದ ಅಂಶ ಯಾವ್ದ್ರಿ? ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳ ಕುರಿತು ಈ ಒಂದು ಕ್ಲಾಸ್ ನಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಏನೇನು ಬರ್ತಾವೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದನ್ನು ಪ್ರಥಮವಾಗಿ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಭಾರತದ ಕೇಂದ್ರ ಬ್ಯಾಂಕ್ ಆಗಿದ್ದು ದೇಶದ ಆರ್ಥಿಕ ಸ್ಥಿರತೆ ಮತ್ತು ಹಣಕಾಸು ಸುವ್ಯವಸ್ಥೆಯನ್ನು ನಿಯಂತ್ರಿಸುವ ಅತ್ಯುನ್ನತ ಸಂಸ್ಥೆಯಾಗಿದೆ. ಇದು ಹಿಲ್ಟನ್ ಯಂಗ್ ಆಯೋಗದ ಶಿಫಾರಸಿನ ಮೇರೆಗೆ ಏಪ್ರಿಲ್ 1, 1935 ಇದನ್ನ ಸ್ಥಾಪಿಸಲಾಗ್ತದೆ. ಇದು 1935ರಲ್ಲಿ ಸ್ಥಾಪನೆ ಆಗಿರತಕ್ಕಂತ ಒಂದು ಬ್ಯಾಂಕ್ ಆಗಿ ಕಂಡು ಬರ್ತದೆ. ಇದು ಭಾರತದ ಕೇಂದ್ರ ಬ್ಯಾಂಕ್ ಆಗಿ ಕೂಡ ಕಂಡು ಬರ್ತಕ್ಕಂಥದ್ದು. ಇನ್ನು ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಲಕ್ಷಣಗಳು ಏನೇನು ಬರ್ತಾವ, ಇದು ಪ್ರಮುಖ ಕಾರ್ಯಗಳು ಏನೇನು ಬರ್ತಾವ ಅಂದ್ರೆ ಸಾಂಪ್ರದಾಯಿಕ ಕಾರ್ಯಗಳು. ಅಂದ್ರೆ ಏನು ಕಾರ್ಯಗಳನ್ನು ಕೈಗೊಳ್ತೈತೆ ಅಂದ್ರೆ ಒಂದೇದ್ದು ನೋಟುಗಳನ್ನು ಚಲಾವಣೆಗೆ ಮತ್ತು ಬಿಡುಗಡೆ ಮಾಡತಕ್ಕಂಥ ಅಧಿಕಾರವನ್ನು ಹೊಂದೈತೆ. ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ಮತ್ತು ಚಲಾವಣೆಗೆ ತರುವ ಏಕೈಕ ಅಧಿಕಾರ ಯಾವ್ದು ಹೊಂದೈತೆ ಅಂದ್ರೆ ಕೇವಲ ಅದು ರಿಸರ್ವ್ ಬ್ಯಾಂಕಿಗೆ ಮಾತ್ರ ಹೊಂದಿರತಕ್ಕಂಥದ್ದು. ಇನ್ನು ಉಳಿದಂತೆ ₹1 ನೋಟುಗಳನ್ನು ಮತ್ತು ನಾಣ್ಯಗಳನ್ನ ಹೊರತುಪಡಿಸಿ ಇವುಗಳನ್ನ ಕೇಂದ್ರ ಹಣಕಾಸು ಸಚಿವಾಲಯ ಹೊರಡಿಸದ. ಇನ್ನು ಬೇರೆಲ್ಲ ನೋಟುಗಳನ್ನ ಮುದ್ರಿಸುವ ಚಲಾವಣೆಗೆ ತರುವ ಅಧಿಕಾರ ಯಾವುದು ಅಂತಂದ್ರೆ ಕೇಂದ್ರ ಬ್ಯಾಂಕಿಗೆ ಮಾತ್ರ ಇದೆ. ಅದು ₹5, ₹10, ₹20, ₹100, ₹500 ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರುವ ಅಧಿಕಾರ ಕೇಂದ್ರ ಬ್ಯಾಂಕಿಗೆ ಮಾತ್ರ ಇಲ್ಲಿ ಇರತಕ್ಕಂಥದ್ದು. ಒಂದನೇ ಅದರ ಪ್ರಮುಖ ಕಾರ್ಯ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಬರ್ತಕ್ಕಂಥದ್ದು. ಇನ್ನು ಎರಡನೇದು ಹಣಕಾಸು ನೀತಿ ನಿರೂಪಣೆಯನ್ನು ಮಾಡತಕ್ಕಂಥದ್ದು. ಅಂದ್ರೆ ದೇಶದಲ್ಲಿ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು RBI ಹಣಕಾಸು ನೀತಿ ಕೂಡ ಇಲ್ಲಿ ರೂಪಿಸ್ತದೆ ಮತ್ತು ಜಾರಿಗೊಳಿಸ್ತದೆ. ಇದಕ್ಕಾಗಿ ರೆಫೋ ದರ, ರಿಸರ್ವ್ ರೆಫೋ ದರ ಮತ್ತು CRR ನಂತಹ ಸಾಧನಗಳನ್ನು ಕೂಡ ಇದು ಬಳಸ್ತಕ್ಕಂಥದ್ದು. ಹಣಕಾಸು ನೀತಿ ನಿರೂಪಿಸಕ ಮತ್ತು ಹಣಕಾಸಿನ ಒಂದು ಕಾಯ್ದುಕೊಳ್ಳಕ, ಸ್ಥಿರತೆಯನ್ನು ಕಾಯ್ದುಕೊಳ್ಳಕ ಕೂಡ ಇದು ಈ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ. ಅದೇ ರೀತಿ ನಂತರ ತೆಗೆದುಕೊಂಡ್ರೆ ಬ್ಯಾಂಕುಗಳ ಬ್ಯಾಂಕ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ದೇಶದ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳಿಗೆ RBI ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸ್ತದೆ ಮತ್ತು ಬ್ಯಾಂಕುಗಳು ತಮ್ಮ ಮೀಸಲು ನೀತಿಯನ್ನು RBI ನಲ್ಲಿ ಇಡಬೇಕಾಗ್ತದೆ ಮತ್ತು ಅಗತ್ಯ ಬಿದ್ದಾಗ RBI ನಿಂದ ಸಾಲ ಪಡೀತದೆ. 1949ರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ಪ್ರಕಾರ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳು ಕೂಡ ಕೇಂದ್ರ ಬ್ಯಾಂಕಿನೊಳಗೆ ಠೇವಣಿಗಳನ್ನ ಒಂದು ಅಂಶವನ್ನು ಕಾಯ್ದಿರಿಸಿ ಅನುಗುಣವಾಗಿ ಏನ್ ಮಾಡ್ತಾವ್ರಿ ಹಣಕಾಸನ್ನು ಪಡಿತಕ್ಕಂಥದ್ದು. ರಿಸರ್ವ್ ಬ್ಯಾಂಕ್ಗಳು ಕೂಡ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಮತ್ತು ಹುಂಡಿಗಳನ್ನು ಮುರಿಯುವುದರ ಮೂಲಕ ಹಾಗೂ ಭದ್ರತೆಗಳ ಆಧಾರದ ಮೇಲೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನ್ ಮಾಡ್ತದ ಸಾಲಗಳನ್ನು ನೀಡತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಅಂದ್ರೆ ಬ್ಯಾಂಕುಗಳ ಬ್ಯಾಂಕ್ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು RBI ಕಂಡು ಬರ್ತಕ್ಕಂಥದ್ದು. ಇನ್ನು ಸರ್ಕಾರದ ಬ್ಯಾಂಕ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತದ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬ್ಯಾಂಕ್ ಆಗಿ ಮತ್ತು ಆರ್ಥಿಕ ಸಲಹೆಗಾರನಿಗೆ ಕೂಡ ಕೆಲಸ ಮಾಡ್ತದೆ. ಸರ್ಕಾರದ ಪರವಾಗಿ ಹಣ ವಹಿವಾಟು ಮಾಡತಕ್ಕಂಥದ್ದು, ಸಾರ್ವಜನಿಕ ಸಾಲಗಳು ನಿರ್ವಹಿಸ್ತಕ್ಕಂಥದ್ದು, ಸರ್ಕಾರದ ನಗದು ವ್ಯವಹಾರಗಳನ್ನ ಠೇವಣಿ ಇಟ್ಕೊಳ್ತಕ್ಕಂಥದ್ದಾಗಿರ್ಬೋದು, ಸರ್ಕಾರದ ಪರವಾಗಿ ಹಣವನ್ನು ಸ್ವೀಕರಿಸುವುದು ಮತ್ತು ಸಂದಾಯ ಮಾಡತಕ್ಕಂಥ ಕಾರ್ಯವನ್ನು ಮಾಡ್ತದೆ ಮತ್ತು ಸರ್ಕಾರ ವಿನಿಮಯ ಹಣವನ್ನು ರವಾನಿಸುವುದರ ಸರ್ಕಾರಗಳಿಗೆ ಸಾಲ ನೀಡುವುದು, ಸಾರ್ವಜನಿಕ ಸಾಲದ ಆಡಳಿತ ನಿರ್ವಹಣೆಗೆ, ಸರ್ಕಾರದ ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ಲೆಕ್ಕಪತ್ರಗಳನ್ನು ನೀಡತಕ್ಕಂಥ ಮುಂತಾದ ಕಾರ್ಯಗಳನ್ನು ಕೂಡ ಯಾವ್ದು ಮಾಡ್ತೈತ್ರಿ ಇಲ್ಲಿ RBI ಮಾಡ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ನಾವು ಸರ್ಕಾರದ ಬ್ಯಾಂಕು ಅಂತ ಕೂಡ ಕರಿತೀವಿ. ನಂತರದಲ್ಲಿ ಬರ್ತಕ್ಕಂಥದ್ದು ವಿದೇಶಿ ವಿನಿಮಯದ ರಕ್ಷಕ. ಹೌದಾ, ಇದು ಭಾರತೀಯ ವಿದೇಶಿ ವಿನಿಮಯ ಗಳಿಕೆ ಕೂಡ ಮತ್ತು ರೂಪಾಯಿ ಬಾಹ್ಯ ಮೌಲ್ಯವನ್ನು ಸ್ಥಿರವಾಗಿಡಲು RBI ಏನ್ ಮಾಡ್ತದ ವಿದೇಶಿ ಕರೆನ್ಸಿಗಳ ಸಂಗ್ರಹವನ್ನು ಕೂಡ ನಿರ್ವಹಿಸ್ತದ. ವಿದೇಶಿ ವಿನಿಮಯ ನಿಯಂತ್ರಣ, ಪೂರೈಕೆ ಮತ್ತು ವಿನಿಮಯ ದರದ ನಿರ್ಧಾರ ಕಾರ್ಯಗಳನ್ನು ಕೂಡ ರಿಸರ್ವ್ ಬ್ಯಾಂಕಿನ ಆಗಿದ್ದ ಅದು ಬೇರೆ ಆದ ವಿದೇಶಿ ವಿನಿಮಯ ನಿಯಂತ್ರಣದ ಇಲಾಖೆಯನ್ನು ಹೊಂದಿದ್ದು ಕೂಡ ದೇಶದ ಎಲ್ಲ ವಿದೇಶಿ ವಿನಿಮಯ ವ್ಯವಹಾರಗಳನ್ನು ಕೂಡ ಇದು ನೋಡ್ಕೊಳ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದ ಅಂತ ಹೇಳ್ಬೋದು. ಇದು ಒಂದು. ಇನ್ನು ಪತ್ತು ನಿಯಂತ್ರಣ ಅಂದ್ರೆ ಸಾಲದ ನಿಯಂತ್ರಣ ಕಾರ್ಯವನ್ನು ಕೂಡ ಮಾಡ್ತದ RBI. ಇಲ್ಲಿ ದೇಶದ ಆರ್ಥಿಕತೆಯಲ್ಲಿ ಹಣದ ಚಲಾವಣೆ ಮತ್ತು ಸಾಲದ ಪ್ರಮಾಣವನ್ನು ನಿಯಂತ್ರಿಸುವ ಬ್ಯಾಂಕ್ ದರಗಳು ಮತ್ತು ಮುಕ್ತ ಮಾರುಕಟ್ಟೆ ಪ್ರಕ್ರಿಯೆಯನ್ನ RBI ಬಳಸ್ತದ. ಇದರಿಂದ ಹಣದುಬ್ಬರ ಮತ್ತು ಆರ್ಥಿಕ ಮಂದಗತಿ ನಿಯಂತ್ರಣ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಅಂತ ಹೇಳ್ಬೋದು. RBI 10 ನಿಯಂತ್ರಣ ಕಾರ್ಯವನ್ನು ಕೂಡ ಮಾಡತಕ್ಕಂಥದ್ದು ಕಂಡು ಬರ್ತದೆ. ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ತದ. ಇದು ಕೃಷಿಗೆ ಹಣಕಾಸನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತದ. ಈ ಬ್ಯಾಂಕ್ ಕೂಡ ಕೃಷಿ ಕ್ಷೇತ್ರದ ಹಣಕಾಸು ಒದಗಿಸುವುದಕ್ಕೆ ಒಂದು ಬೇರೆಯಾದ ಕೃಷಿ ವಿಭಾಗವನ್ನು ಹೊಂದಿದ್ದು ಅದು ಕೃಷಿಗೆ ರಾಜ್ಯ ಸಹಕಾರಿ ಬ್ಯಾಂಕ್ ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಮೂಲಕ ಕೂಡ ಪರೋಕ್ಷವಾಗಿ ಹಣಕಾಸನ್ನು ಪೂರೈಸ್ತಕ್ಕಂಥದ್ದು. ಅಂದ್ರೆ ಕೃಷಿಗೂ ಕೂಡ RBI ಸಹಾಯವನ್ನು ಮಾಡ್ತಕ್ಕಂಥದ್ದು, ಅಂದ್ರೆ ಹಣಕಾಸು ಸರಬರಾಜು ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅದು ಕೃಷಿಗೇನೆ ಪ್ರತ್ಯೇಕವಾಗಿ ಕೃಷಿ ವಿಭಾಗವನ್ನು ಹೊಂದಿರ್ತದೆ. ಅದು ಕೃಷಿ, ರಾಜ್ಯ ಸಹಕಾರಿ ಬ್ಯಾಂಕ್ ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳ ಮೂಲಕ ಕೂಡ ಪರೋಕ್ಷವಾಗಿ ಹಣಕಾಸನ್ನು ಒದಗಿಸ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದ ಅಂತ ಹೇಳ್ಬೋದು. ಅದೇ ರೀತಿ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಕೂಡ ಬರ್ತದ.
ಇದು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಕೂಡ ರಿಸರ್ವ್ ಬ್ಯಾಂಕ್ ಕೈಗಾರಿಕಾ ಅಭಿವೃದ್ಧಿಯಲ್ಲೂ ಸಹ ವಿಶೇಷ ಪೂರೈಸಲು ಕೆಲವು ವಿಶೇಷವಾದ ಹಣಕಾಸು ಸಂಸ್ಥೆಗಳನ್ನು ಕೂಡ ಸ್ಥಾಪಿಸುತ್ತದೆ. ಅವುಗಳಂದ್ರೆ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಗಿರ್ಬೋದು, ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ಯಾದಿ ಬ್ಯಾಂಕ್ಗಳ ಮೂಲಕ ಕೂಡ ಕೈಗಾರಿಕೆಗಳು ಕೂಡ ತನ್ನದೇ ಆದಂತಹ ಸಹಾಯ ಸಹಕಾರವನ್ನು ಮಾಡತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಹಾಗಾಗಿ ಕೈಗಾರಿಕಾ ಅಭಿವೃದ್ಧಿಗಳಿಗೂ ಕೂಡ ಹಣಕಾಸನ್ನ ಸರಬರಾಜು ಮಾಡತಕ್ಕಂಥದ್ದು RBI ತನ್ನ ಪ್ರಮುಖ ಕಾರ್ಯವಾಗಿ ಕೂಡ ಇಲ್ಲಿ ಕಂಡು ಬರ್ತದ ಅಂತ ಹೇಳ್ಬೋದು. ಇವು ಅಭಿವೃದ್ಧಿ ಕಾರ್ಯಗಳಲ್ಲಿ ಕೂಡ ಬರ್ತದೆ. ಒಂದಿಷ್ಟು ಇತರೆ ಕಾರ್ಯಗಳನ್ನು ಕೂಡ ಕೈಗೊಳ್ಳುತ್ತದೆ. ಒಂದು ಸಂಶೋಧನಾ ಕಾರ್ಯಗಳು ಅಂತ ಹೇಳ್ತಾರೆ. ಅಂದ್ರೆ ರಿಸರ್ವ್ ಬ್ಯಾಂಕ್ ಕೂಡ ಆರ್ಥಿಕ ವ್ಯವಸ್ಥೆಯ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತ ಅಂಕಿಅಂಶಗಳನ್ನು ಸಂಗ್ರಹಿಸಿ ನಿಯತಕಾಲಿಕ ಪ್ರಕಟಿಸುತ್ತದೆ. ಹಣಕಾಸಿನ ಪೂರೈಕೆ, ಬ್ಯಾಂಕುಗಳ ಕಾರ್ಯಾಚರಣೆ, ಕೇಂದ್ರ ಮತ್ತು ರಾಜ್ಯ ಹಣಕಾಸು ಸಂದಾಯ ಶುಲ್ಕ ಮುಂತಾದ ಹಲವು ವಿಷಯಗಳ ಕುರಿತು ಕೂಡ ವಿಶೇಷ ಹೊತ್ತಿಕೆಗಳನ್ನು ಮತ್ತು ಲಘು ಪ್ರಕಟಣೆಗಳನ್ನು ಕೂಡ ಹೊರಡಿಸ್ತದ ಅಂತ ಹೇಳ್ತಾರೆ. ಅಂದ್ರೆ ಸಂಶೋಧನಾ ಕಾರ್ಯಗಳನ್ನು ಕೂಡ ಮಾಡ್ತದ, ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತ ಅಂಕಿಅಂಶಗಳನ್ನು ಸಂಗ್ರಹಿಸುತ್ತ, ನಿಯತಕಾಲಿಕೆಗಳನ್ನು ಪ್ರಕಟಿಸ್ತದ, ಹಣಕಾಸಿನ ಪೂರೈಕೆ, ಬ್ಯಾಂಕ್ಗಳ ಕಾರ್ಯಾಚರಣೆ, ಕೇಂದ್ರ ಮತ್ತು ರಾಜ್ಯ ಹಣಕಾಸು ನಿಗಮಗಳಾಗಿರ್ಬೋದು, ಪಾವತಿ ಶುಲ್ಕ ಆಗಿರ್ಬೋದು ಮುಂತಾದ ಹಲವು ವಿಷಯಗಳ ಬಗ್ಗೆ ಕೂಡ ಕುರಿತಾದ ವಿಶೇಷ ಹೊತ್ತಿಕೆಗಳನ್ನ ಮತ್ತು ಲಘು ಪ್ರಕಟಣೆಗಳನ್ನು ಕೂಡ ಇದು ಹೊರಡಿಸ್ತಕ್ಕಂಥ ಕಾರ್ಯವನ್ನು ಕೂಡ ಇದು ಮಾಡ್ತದ ಅಂತ ಹೇಳ್ಬೋದು. ಅದೇ ರೀತಿ ಲಾಸ್ಟ್ ಒಂದು ಬರತಕ್ಕಂಥದ್ದೇ ವಿಶೇಷ ಕಾರ್ಯಗಳು ಅಂತ ಹೇಳ್ತಾರೆ. ಇಲ್ಲಿ ರಿಸರ್ವ್ ಬ್ಯಾಂಕ್ ಕೂಡ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಸಾಲ ನೀಡಿಕೆ, ಕೃಷಿ, ಕೈಗಾರಿಕೆ ಮುಂತಾದ ಕ್ಷೇತ್ರಗಳ ಸಮಸ್ಯೆಗಳ ಅಧ್ಯಯನ ನಡೆಸಿ ಈ ಸಮಸ್ಯೆಗಳ ಪರಿಹಾರಕ್ಕೆ ಸೂಕ್ತ ಪರಿಹಾರ ಕ್ರಮಗಳನ್ನು ಕೂಡ ಸೂಚಿಸ್ತದ. ಅದು ಸಹಕಾರಿ ವಿಶೇಷ ಸೇವೆ ಸಲ್ಲಿಸ್ತದ. ಎಲ್ಲ ಬ್ಯಾಂಕಿಂಗ್ ಸಂಸ್ಥೆಗಳ ನಿಯಂತ್ರಣವನ್ನ ಕಾರ್ಯದ ಜೊತೆಗೆ ನೌಕರರು ಮತ್ತು ಅಧಿಕಾರಿ ವರ್ಗದವರಿಗೂ ಕೂಡ ಸೂಕ್ತ ತರಬೇತಿ ಸೌಲಭ್ಯಗಳನ್ನ ಕಲ್ಪಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತದ ಅಂತ ಹೇಳ್ಬೋದು. ಅಂದ್ರೆ ವಿಶೇಷ ಕಾರ್ಯಗಳಲ್ಲೂ ಕೂಡ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದ್ರಿ, ಸಾಲ ನೀಡತಕ್ಕಂಥ ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು ಮುಂತಾದ ಕ್ಷೇತ್ರಗಳ ಸಮಸ್ಯೆ ಕುರಿತು ಅಧ್ಯಯನ ನಡೆಸ್ತದ. ಈ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕ್ರಮಗಳನ್ನು ಕೂಡ ಸೂಚಿಸ್ತದ. ಅದು ಸಹಕಾರಿ ವಿಷಯ ಸಲ್ಲಿಸ್ತಕ್ಕಂಥ ಎಲ್ಲ ಬ್ಯಾಂಕಿಂಗ್ ಸಂಸ್ಥೆಗಳ ನಿಯಂತ್ರಣ ಕಾರ್ಯದ ಜೊತೆಗೂ ಕೂಡ ನೌಕರರ ವರ್ಗ ಆಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು ಅವರಿಗೆ ಸೂಕ್ತ ತರಬೇತಿ ಸೌಲಭ್ಯಗಳನ್ನ ಕಲ್ಪಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತದ ಅಂತ ಹೇಳ್ಬೋದು. ಅಂದ್ರೆ ಈ ರೀತಿಯಾಗಿ ಬರ್ತಕ್ಕಂಥವೇನ್ರಿದು ಭಾರತೀಯ ರಿಸರ್ವ್ ಬ್ಯಾಂಕಿನ ಒಂದು ಅರ್ಥ ಆಗಿರ್ಬೋದು. ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಮುಖ ಕಾರ್ಯಗಳು, ಅದರಲ್ಲಿ ಸಾಂಪ್ರದಾಯಿಕ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಅದೇ ರೀತಿ ಲಾಸ್ಟ್ ಬರತಕ್ಕಂಥ ಇತರೆ ಕಾರ್ಯಗಳು ಈ ರೀತಿಯಾಗಿ ವಿವರಣೆಯಲ್ಲಿ ಕಂಡು ಬರ್ತದ ಅಂತ ಹೇಳ್ಬೋದು. ಇದು ಮುಂಬರತಕ್ಕಂಥ ಒಂದು ಎಕ್ಸಾಮಿಗೆ ಬಹಳ ಮಹತ್ವವಾದ ಅಂಶವಾಗೈತಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.